ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ 12 ನಮ್ಮ ಕರ್ತನ ಶ್ರೇಷ್ಠ ಪ್ರವಾದನೆ ಪುಟ 409 ಮುಂದಿನ ಶೀರ್ಷಿಕೆ ಮನೆಯವರಿಗೆ ಹೊತ್ತು ಹೊತ್ತಿಗೆ ಆಹಾರದ ಸರಬರಾಜು ಮತ್ತಾಯ 24:45-51 ಲೂಕ 12:42-46 ಹಾಗಾದರೆ ಯಜಮಾನನು ತನ್ನ ಮನೆಯವರಿಗೆ ಹೊತ್ತು ಹೊತ್ತಿಗೆ ಆಹಾರ ಕೊಡಲಿಕ್ಕೆ ಅವರ ಮೇಲಿಟ್ಟ ನಂಬಿಗಸ್ತನೂ ವಿವೇಕಿಯೂ ಆದಂತಹ ಆಳು ಯಾರು? ಯಜಮಾನನು ಬಂದು ಯಾವ ಆಳು ಹೀಗೆ ಮಾಡುವುದನ್ನು ಕಾಣುವನೋ ಆ ಆಳು ಧನ್ಯನು. ಅಂತಹವನನ್ನು ಅವನು ತನ್ನ ಎಲ್ಲಾ ಆಸ್ತಿಯ ಮೇಲೆ ನೇಮಿಸುವನು ಎಂದು ನಿಮಗೆ ನಿಜವಾಗಿ ಹೇಳುತ್ತೇನೆ. ಮತ್ತಾಯ 24:45-51 ಲೂಕ 12:42-46 ಇಲ್ಲಿರುವ ಸೂಚನೆ ತೋರುವಂತೆ ಪ್ರವಾದನೆಯಲ್ಲಿ ಸೂಚಿಸಿರುವ ನಿರ್ದಿಷ್ಟ ಸಮಯವು ಏನೆಂದರೆ ಕರ್ತನ ಪ್ರತ್ಯಕ್ಷತೆಯ ಸಮಯದಲ್ಲಿ ಮತ್ತು ಆಯ್ಕೆಯಾದವರನ್ನು ಕೂಡಿಸುವ ಸಮಯದಲ್ಲಿ ನಮ್ಮ ಕರ್ತನು ತನ್ನ ಜನರ ಮಹಾಸೇವಕನು ಇತರ ಸಂಪರ್ಕ ಹಾದಿಯನ್ನು ಆರಿಸಿ ಅಥವಾ ಜೊತೆ ಸೇವಕರನ್ನು ಉಪಯೋಗಿಸಿ ಮನೆವಾರ್ತೆಯವರಿಗೆ ಆಹಾರವನ್ನು ಕೊಡುವವನಾದರೂ ತಕ್ಕ ಸಮಯದ ಆಹಾರವನ್ನು ಹಂಚಲು ಒಂದು ಸಂಪರ್ಕ ಹಾದಿಯನ್ನು ಆರಿಸುವನು. ಆದರೆ ಸೇವಕನು ಕೇವಲ ಒಬ್ಬ ಮನೆವಾರ್ತೆಗಾರನಾಗಿರುವನು ಮತ್ತು ನಮ್ಮ ಕರ್ತನು ದೇವರ ಮಹಾನ್ ಸೇವಕನು ಮತ್ತು ತನ್ನ ಜನರ ಸೇವಕನೂ ಒಡಂಬಡಿಕೆಯ ದೂತನೂ ಆದ ಕ್ರಿಸ್ತನನ್ನು ಆತನು ಪ್ರತಿಯೊಂದು ವಿಷಯವನ್ನು ಪೂರ್ತಿಯಾಗಿ ಮತ್ತು ಒಪ್ಪುವ ಹಾಗೆ ಅಂಗೀಕರಿಸಲು ವಿಫಲನಾದರೆ ಯಾವುದೇ ಗಳಿಗೆಯಲ್ಲಿ ಆತನನ್ನು ತೆಗೆದುಹಾಕಬಹುದು. ನಂಬಿಗಸ್ತನೂ ವಿವೇಕಿಯೂ ಆದಂತಹ ಆಳಿನ ವಿಷಯದಲ್ಲಿ ಪ್ರಭುವಿಗೆ ಮತ್ತು ತನ್ನ ಜೊತೆ ಸೇವಕರಿಗೆ ಮತ್ತು ಮನೆವಾರ್ತೆಯವರಿಗೆ ಎಲ್ಲಿಯವರೆಗೂ ನಂಬಿಗಸ್ತನಾಗಿ ಸೇವೆ ಸಲ್ಲಿಸುವನೋ ಅಲ್ಲಿಯವರೆಗೆ ಆತನ ಮನೆವಾರ್ತೆಗಾರ ಕೆಲಸವನ್ನು ಮುಂದುವರೆಸುವಂತೆ ಪುರಸ್ಕರಿಸಲಾಗುವುದು ಮತ್ತು ನಂಬಿಗಸ್ತ ಮನೆವಾರ್ತೆಯವರಿಗೆ ಹೊಸ ಮತ್ತು ಹಳೆ ವಸ್ತುಗಳನ್ನು ತಕ್ಕ ಕಾಲದ ಆಹಾರ ಕೊಡುತ್ತಾ ಸೇವೆ ಸಲ್ಲಿಸಬಹುದು. ದೈವಿಕ ಅನುಗ್ರಹದಲ್ಲಿರುವ ಎಲ್ಲಾ ವಸ್ತುಗಳನ್ನು ಹೊರತರುವಂತೆ ಕೊನೆಯವರೆವಿಗೂ ಆತನು ಮುಂದುವರಿಯಬಹುದು. ಆದರೆ ಅವನು ಅಪನಂಬಿಗಸ್ತನಾದರೆ ಆತನನ್ನು ಸಂಪೂರ್ಣವಾಗಿ ಹೊರಗಿನ ಕತ್ತಲಿಗೆ ತೆಗೆದುಹಾಕಲಾಗುವುದು. ಆ ಪರಿಸ್ಥಿತಿಗನುಗುಣವಾಗಿ ಮತ್ತೊಬ್ಬನು ಆ ಸ್ಥಾನವನ್ನು ತೆಗೆದುಕೊಳ್ಳುವನು. ನಮ್ಮ ತಿಳುವಳಿಕೆಯ ಪ್ರಕಾರ ತಕ್ಕ ಕಾಲದಲ್ಲಿ ಆಹಾರವನ್ನು ಕೊಡಲು ಉಪಯೋಗಿಸಲ್ಪಟ್ಟ ಪ್ರಸರಣ ವ್ಯವಸ್ಥೆಯ ಆ ಸೇವಕನು ಅಥವಾ ಪಾರುಪತ್ಯಗಾರನು ಪ್ರೇರಿತನಲ್ಲದ ದೋಷಾತೀತನಲ್ಲದ ಆಹಾರದ ಜನಕನು ಎಂದು ಸೂಚಿಸುವುದಿಲ್ಲ. ಅದಕ್ಕೆ ವ್ಯತಿರಿಕ್ತವಾಗಿ ನಮಗೆ ಖಂಡಿತವಾಗುವುದೇನೆಂದರೆ ಯಾರನ್ನು ನಮ್ಮ ಕರ್ತನು ಉಪಯೋಗಿಸುವನೋ ಆತನು ಸತ್ಯವನ್ನು ಹಂಚುವ ಕಾರ್ಯಕರ್ತನಾಗಿ ಬಹಳ ಮಟ್ಟಿಗೆ ದೀನನೂ ಮತ್ತು ನಿರ್ಗರ್ವಿಯೂ ಆಗಿರುತ್ತಾನೆ. ಅಲ್ಲದೆ ಆತನು ಪ್ರಭುವಿಗೆ ಮಹಿಮೆಗಾಗಿ ಬಹಳ ಉತ್ಸಾಹಭರಿತನಾಗಿರುತ್ತಾನೆ. ಹಾಗಾಗಿ ಆತನು ಸತ್ಯದ ಬಗ್ಗೆ ಕರ್ತೃತ್ವವನ್ನಾಗಲಿ ಅಥವಾ ಮಾಲೀಕತ್ವವನ್ನಾಗಲಿ ಯೋಚಿಸಲಾರನು, ಸಾಧಿಸಲಾರನು. ಬದಲಿಗೆ ಕೇವಲ ಉತ್ಸಾಹದಿಂದ ತನ್ನ ಪ್ರಭುವಿನ ಸೇವಕರಿಗೆ ಮತ್ತು ಮನೆವಾರ್ತೆಯವರಿಗೆ ಪ್ರಭುವಿನ ಕೊಡುಗೆಯೆಂಬಂತೆ ಸತ್ಯವನ್ನು ಹಂಚುವನು. ಇದನ್ನು ಹೊರತುಪಡಿಸಿ ಯಾವುದೇ ಭಾವನೆ ಮತ್ತು ಕ್ರಮವು ಖಂಡಿತವಾಗಿ ಮನೆವಾರ್ತೆಗಾರನನ್ನು ಬದಲಾಯಿಸುತ್ತದೆ. ಇದನ್ನು ನಮ್ಮ ಕರ್ತನು ಮುಂದೆ ಬರೆದಿರುವಂತೆ ವಿವರಿಸಿದೆ.